ಗಾಂಜಾ, ಚರಸ್, ಮಾದಕ ದ್ರವ್ಯ ಸೇವನೆ ಮಾಡುತ್ತಿರುವ ಮತ್ತು ಸರಬರಾಜು ದಂಧೆಕೋರರ ವಿರುದ್ಧ ತಾಲೂಕು ಆಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ಅಮಲು ಮುಕ್ತ ಸಕಲೇಶಪುರ ಆಂದೋಲನಕ್ಕೆ ಕಾನೂನು ಬಿಗಿಗೊಳಿಸಬೇಕು ಎಂದು ಹೋರಾಟಗಾರ ನಾರಾಯಣ್ ಆಳ್ವ ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರದ ಅನೇಕ ಸಮಸ್ಯೆಗಳಿವೆ. ಇದರ ಮಧ್ಯೆ ಅಮಲು ಊರಿಗೆ ವಿನಾಶವಾಗಿ ಪರಿಣಮಿಸುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಸಕಲೇಶಪುರದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಚಟುವಟಿಕೆಗಳಿಂದ ಹಿರಿಯ ನಾಗರಿಕರುಗಳಾದ ನಾವುಗಳು ಆತಂಕದಲ್ಲಿದ್ದೇವೆ. ಊರಿನ ಉಳಿವಿಗಾಗಿ, ಉತ್ತಮ ಭವಿಷ್ಯಕ್ಕಾಗಿ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದರು. ಅಮಲು ಮುಕ್ತ ಸಕಲೇಶಪುರ ನಿರ್ಮಾಣ ಮಾಡಲು ಪೊಲೀಸ್ ಇಲಾಖೆಯಿಂದ ಅಸಾಧ್ಯ. ತಾಲೂಕು ಆಡಳಿತ ಸಂಪೂರ್ಣವಾಗಿ ಕೈಜೋಡಿಸಬೇಕು ಎಂದರು. ಬೀದಿಗಳಲ್ಲಿ ಅಮಲು ಪದಾರ್ಥಗಳು ಕೈಗೆ ಸಿಗ್ತದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಏಕೆ ಮಾಹಿತಿ ಸಿಗುವುದಿಲ್ಲ ಎಂಬುದು ಅರ್ಥವಾಗ್ತಿಲ್ಲ. ವ್ಯವಸ್ಥೆಯ ಮೇಲೆ ಅನುಮಾನ ಕಾಡುತ್ತದೆ ಎಂದು ಹೇಳಿದರು. ಮಹಿಳೆಯರಿಗೆ ಬೇರೆ ಬೇರೆ ತರದ ಕಿರುಕುಳಗಳನ್ನು ಕೊಡುವಂತದ್ದು ಕೂಡ ನೋಡಿದ್ದೀನಿ. ತುಂಬಾ ಡ್ರಿಂಕ್ ಮಾಡಿ ರಸ್ತೆಗಳಲ್ಲಿ ಓಡಾಡ್ತಾ, ಅಲ್ಲಲ್ಲಿ ಬೀಳ್ತಾ, ಎಲ್ಲಾ ಕಡೆಯೂ ಕೂಡ ಇದು ವ್ಯಾಪಕವಾಗಿ ಬಿಟ್ಟಿದೆ ಸಕಲೇಶಪುರದಲ್ಲಿ. ಇದನ್ನ ಹೇಳುವವರೇ ಇಲ್ಲದಂತಾಗಿದೆ. ಪೊಲೀಸ್ನವರಿಗೆ ಹೇಳಿದ್ರು ಕೂಡ ಏನು ಉಪಯೋಗ ಬರ್ತಾ ಇಲ್ಲ. ಕೆಲವು ಪೊಲೀಸ್ನವರು ಕೂಡ ಅವರ ಜೊತೆ ಬಿದ್ದಲಾಗ್ತಾರೆ ಅಂತ ಅನಿಸುತ್ತೆ ನಮ್ಗೆ. ಅಷ್ಟರ ಮಟ್ಟಿಗೆ ಅವರು ಬೆಳೀತಾ ಇದ್ದಾರೆ ಸಕಲೇಶಪುರದಲ್ಲಿ. ಇವನ್ನೆಲ್ಲ ಯಾರು ಕಂಟ್ರೋಲ್ ಮಾಡಬೇಕು ಅಂದ್ರೆ ಪೊಲೀಸ್ನವರಿಂದ ಹೊರತು ನಾವೇನಾದ್ರು ಮಾಡಿದ್ರೆ ನಿಮ್ಗೆ ಪೊಲೀಸ್ಗೆ ಕೊಟ್ಟವ್ರು ಯಾರು ಅಂತ ಕೇಳ್ತಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಪೊಲೀಸ್ನವರೇ. ಅದರಿಂದಾಗಿ ಇದನ್ನು ಮಾಡ್ಬೇಕಾದ್ರೆ ಅವರೇ ಅದನ್ನು ಮಾಡ್ತಾ ಇಲ್ಲ ಅಂದ್ಮೇಲೆ ಇಲ್ಲಿ ಯಾರು ಮಾಡ್ಲಿಕ್ಕಾಗುತ್ತೆ ನೋಡಿ. ಈ ತರ ಡ್ರಗ್ಗಳು ಈ ಸಕಲೇಶಪುರದಲ್ಲಿ ವ್ಯಾಪಕವಾಗಿ ಸುಮಾರು ಹೈಸ್ಕೂಲ್ ಮತ್ತೆ ಮಿಡ್ಲ್ ಸ್ಕೂಲ್ಗೆ ಸಮೇತ ಅದನ್ನೆಲ್ಲ ತಲುಪಿದೆ. ಈಗ ಹಂಸು ಇವನ್ನೆಲ್ಲ ತಿನ್ನುವಂಥದ್ದು ಪ್ರತಿಯೊಬ್ಬರು 5 ವರ್ಷದಿಂದ ಮಕ್ಕಳು ಹಿಡಿದು 80 ವರ್ಷದ ಮುದುಕರವರೆಗೂ ಕೂಡ ಅದನ್ನೇ ಸೇವನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಹೇಳೋದ್ರಿಂದ ಕೇಳೋದ್ರಿಂದ ಏನಿಲ್ಲ, ಅದನ್ನೆಲ್ಲ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬಂದ್ ಮಾಡ್ತಾರೆ? ಆ ಫ್ಯಾಕ್ಟರಿಗಳನ್ನೇ ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಈ ಅಂಗಡಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನ ಒಂದ್ಸಲ ಹಿಡ್ಕೊಂಡ್ಬರ್ತಾರೆ, ಆಮೇಲೆ ಪ್ರಕಾರ ಮಾಡ್ತಾರೆ. ಅದು ಅವರು ಅಲ್ಲಿಂದಲೇ ಬಂದ್ ಮಾಡಲಿಕ್ಕೆ ಹೊರತು ಇಲ್ಲಿಂದ ಬಂದ್ ಮಾಡ್ಲಿಕ್ಕೆ ಆಗುತ್ತೆ. ಕದ್ದು ತಿಂತಾರೆ ಎಲ್ಲ ಜನ. ಅದೊಂದು ಅಭ್ಯಾಸ ಆಗ್ಬಿಟ್ರೆ ಮತ್ತೆ ಅದ ಜನ ಬಿಡ್ತಾ ಇಲ್ಲ. ಅದ ಎಲ್ಲಾ ಕಡೆ ನೋಡಿ, ನೀವು ಯಾವ ರಸ್ತೆಯಲ್ಲಿ ಹೋಗಿ ಬರೀ ಇದು ಹಂಸಂತೆ ಮತ್ತೆ ಮಗುವಂತೆ ಇವನ ಚೀಟಿಗಳೆಲ್ಲ ಜಾಹಿರಾತಿನಲ್ಲಿ ಎಲ್ಲ ಪೂರ ಅದೇ ಇಡೀ ಮಲಿನ ಆಗೋದೇ ಅದರಿಂದ ಹೊರತು ಮತ್ತೆ ಬೇರೆ ಮಲಿನ ಅಲ್ಲ. ಈ ಇಂಥದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಅದನ್ನು ಸರಿಯಾದ ಕ್ರಮ ತಗೊಳ್ಬೇಕು. ಮುನ್ಸಿಪಾಲಿಟಿ ಕೂಡ ಅದನ್ನು ಸರಿಯಾದ ಕ್ರಮ ತಗೊಳ್ಬೇಕು. ಯಾರು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅನ್ನತಕ್ಕಂಥದ್ದನ್ನು ಕಂಡು ಹಿಡಿದು ಅಲ್ಲಿಂದಲೇ ಅದನ್ನು ಬಂದ್ ಮಾಡಬೇಕು ಅಂತ ನನ್ನ ಒಂದು ಒತ್ತಾಯ ಇದೆ. ಈ ಸಕಲೇಶಪುರದ ಈಗಾಗಲೇ ಹೋಮ್ ಸ್ಟೇ ಅವರು ಎಲ್ಲ ಮಾತಾಡಿದ್ರೆ, ಈ ಸಕಲೇಶಪುರ ಹಿಂದೆ ಸಕಲೇಶಪುರಕ್ಕೆ ಬರೋದಂದ್ರೆ ಎಲ್ಲರಿಗೂ ತುಂಬಾ ಒಂದು ಉತ್ಸುಕತೆ ಇತ್ತು. ಬಹಳ ಅಲ್ಲೇ ಬೇರೆ ಬೇರೆ ನೋಡ್ಲಿಕ್ಕಿದೆ, ಹಾಗಿದೆ ಹೀಗಿದೆ ಅಂತ ಹೇಳಿ ಅವರೆಲ್ಲ ತಿಳ್ಕೊಂಡಿತ್ತು. ಈಗ ಬರ್ಬೇಕಾದ್ರೆ ಇಲ್ಲಿ ಬೇರೆ ಬೇರೆ ತರದ ವ್ಯವಹಾರಗಳು ನಡೀತಾ ಇದೆ ಅಂತಂದ್ರೆ ಇಲ್ಲಿಗೆ ಬರುವವರು ಈಗ ಸುಮಾರು ಈ ಮಳೆ ಶುರುವಾದ ಮೇಲೆ ಈ ಕಡೆ ಬರುವ ಜನವೇ ಕಡಿಮೆ ಆಗೋದು, ಜನವೇ ಬರ್ತಾ ಇಲ್ಲ. ಅದರಿಂದ ಇದನ್ನೆಲ್ಲ ತಡೆಗಟ್ಟಬೇಕು. ಸಕಲೇಶಪುರಕ್ಕೆ ಆ ಹಿಂದಿನ ಹೆಸರೇ ತಂದು ಕೊಡಬೇಕು ಅಂತ ಹೇಳಿ ನಾನು ಎಲ್ಲಾ ಜನ ನಮ್ಮ ಹೋರಾಟಕ್ಕೆ ಮುಂದಿನ 1 ಗಂಟೆ ಹೋರಾಟ ಮಾಡಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ರವಿಯವರು ಕೂಡ ಹೇಳಿದ್ದಾರೆ. ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ಇದೊಂದು ವಿಷಾದಕರ ವಿಚಾರವಾಗಿದೆ. ಇಂತಹ ವಿಚಾರ ಊರಿಗೆ ಬರುತ್ತದೆ ಎಂದು ನಾವು ಊಹಿಸಿರಲಿಲ್ಲ. ಇಂತಹ ಹೀನ ಪರಿಸ್ಥಿತಿ ನೋಡಲು ಸಾಧ್ಯವಾಗ್ತಿಲ್ಲ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಊರಿನ ಸರ್ವರು ಕೈಜೋಡಿಸಬೇಕು ಎಂದರು. ಕೆಲವು ಮೆಡಿಕಲ್ ಶಾಪ್ನಲ್ಲಿ ಡ್ರಗ್ಸ್ ಮಾರಾಟವಾಗ್ತಿದೆ. ಇದಕ್ಕೂ ಕಡಿವಾಣ ಹಾಕಬೇಕು. ಮಾರಾಟದ ವಿವರಗಳನ್ನ ಪ್ರತಿದಿನ ನಮೂದಿಸಬೇಕು ಎಂದರು. ಮಾದಕ ದ್ರವ್ಯ ಡ್ರಗ್ಸ್ ಎಲ್ಲ ಕಡೆ ವ್ಯಾಪಕವಾಗಿ ಹಬ್ಬಿದೆ. ಏನಂತ ಹೇಳಿದ್ರೆ 14ರಿಂದ 22 ಏನು ಟೀನೇಜ್ ಅದರ ಇವತ್ತು ಮಾದಕ ವಸ್ತುಗಳಿಗೆ ಮಾರಕೊಂಡು ಹಾನಿಯಾಗಿ ಅವರ ಜೀವನವನ್ನು ನಾಶ ಮಾಡ್ಕೊಂಡಿದ್ದಾರೆ. ನಾವು ಸಾಕಷ್ಟು ಬಾರಿ ಪೊಲೀಸರಿಗಾಗಲಿ ಯಾವುದೇ ತರ ಕ್ರಮ ಕೈಗೊಂಡಿಲ್ಲ. ಪಾಪ ಪೊಲೀಸರು ಹೋಗ್ತಾರೆ, ಅವ್ರು ನೆಡ್ಕೊಂಡು ಬರ್ತಾರೆ, ಅವರೇ ಟ್ರೀಟ್ಮೆಂಟ್ ಕೊಡಿಸಿ ಬಿಡೋ ಅಂತ ಪರಿಸ್ಥಿತಿ ಆಗಿದೆ. ಆದ್ರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ.
ಎಕ್ಸಾಂಪಲ್ ಇವತ್ತು ಗಾಂಜಾ ಅನ್ನೋದು ಗಾಂಜಾ ವ್ಯಾಪಕವಾಗಿ ಎಲ್ಲಾ ಕಡೆ ಸಿಗ್ತಾ ಇದೆ. ಎಲ್ಲರಿಗೂ ಕೂಡ ಪೊಲೀಸರಿಗೆ ಗೊತ್ತಿರುತ್ತೆ ಯಾರು ಗಾಂಜಾ ಮಾಡ್ತಾರೆ ಅಂತ, ಅವರು ಕೂಡ ಮೀಡಿಯಾದಲ್ಲಿ ಇನ್ಫಾರ್ಮ್ ಆಗಿದ್ದಾರೆ. ಆಮೇಲೆ ಕೆಲವು ಮೆಡಿಕಲ್ ಶಾಪ್ ಅಲ್ಲಿ ಕೊರೆಕ್ಸ್ ಕೆಮ್ಮಿನ ಸಿರಪ್ ಅದನ್ನು ಕೂಡ ವ್ಯಾಪಕವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಡಾಕ್ಟರ್ಗಳು ಚೀಟಿ ಇಲ್ಲದೇ ಕೊಡ್ತಾ ಇದ್ದಾರೆ. ಅದನ್ನ ಹೆಂಗೆ ಅಂತ ಹೇಳಿದ್ರೆ ಮುಂದಕ್ಕೆ ಅದರಲ್ಲಿ ಬೆಲೆ ₹100 ಇದ್ರೆ ₹200 ಮಾತಾಡ್ತಾರೆ. ಆಮೇಲೆ ಮಾತ್ರೆಗಳು ಏನು ವಿದ್ಯೆ ಮಾತ್ರೆ ಬರುತ್ತೆ ಅದನ್ನ ಆ ತರ ವಿದ್ಯೆ ಮಾತ್ರೆಗಳು. ಆಮೇಲೆ ಕೆಲವು ಸ್ಟೇಷನರಿ ಅಂಗಡಿ ಸಿಗ್ತಾವಲ್ಲ, ಇದು ಏನು ಇದು ವೈಟ್ನರ್ ಸೊಲ್ಯೂಷನ್ ಇವರು ಕೂಡ ವ್ಯಾಪಕವಾಗಿ ಏನು ಅಂಗಡಿ ಕೇಳೋದನ್ನೆಲ್ಲ ಕೊಡ್ತಾ ಇದ್ದಾರೆ. ಈಗಾಗಲೇ ಇಂಥ ಒಂದು ಪ್ರಕರಣ ಆಗಿತ್ತು. ಕೆಲವೊಂದು ಮೆಡಿಕಲ್ ಶಾಪ್ ಹಿಡಿದು ಅದನ್ನ ಕೇಸ್ ಎಲ್ಲ ಆಗಿದೆ. ಆದ್ರೂ ಕೂಡ ಮಿತಿ ಮೀರಿ ಹಿಡಿತಾ ಇದೆ. ಮತ್ತೆ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗುವಂತ ಪೆಟ್ರೋಲ್ಗಳು ಗಾಡಿ ಪೆಟ್ರೋಲ್ ಕಾಟನ್ನಲ್ಲಿ ಮೋಸ ಈ ತರ ವ್ಯಾಪಕವಾಗಿ ನಡೀತಾ ಇದೆ. ದಯಮಾಡಿ ಇದಕ್ಕೂ ಇದನ್ನ ಸಕಲೇಶ್ಪುರನ ಅಮಲು ಮುಕ್ತ ಸಕಲೇಶ್ಪುರನ ಮಾಡಬೇಕು ಅಂತ ನಾಗರಿಕ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್ ಮಾತನಾಡಿ, ಇತ್ತೀಚೆಗೆ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಅಮಲು ಮುಕ್ತ ಸಕಲೇಶಪುರಕ್ಕೆ ಕರೆ ನೀಡಿ ಆಂದೋಲನಕ್ಕೆ ಚಾಲನೆ ನೀಡಲು ಮುಂದಾಗಿದ್ದಾರೆ. ಇವರೊಂದಿಗೆ ಸರ್ವರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ನಾವುಗಳು ಹೋರಾಟಗಳನ್ನು ಕೈಬಿಟ್ಟು ಅನೇಕ ವರ್ಷಗಳೇ ಆಗಿವೆ. ಇಂದಿನ ಆಗುಹೋಗುಗಳನ್ನು ನೋಡಿ ಸುಮ್ಮನೆ ಕೂರುವುದು ಸಮಂಜಸವಲ್ಲ. ಮತ್ತೊಮ್ಮೆ ಹೋರಾಟಕ್ಕೆ ಇಳಿಯಬೇಕಾಗಿದೆ. ಈ ಹೋರಾಟ ಊರಿನ ಹಿತಕ್ಕಾಗಿ ನಡೆಸಲೇಬೇಕಾಗಿದೆ ಎಂದರು. ಡ್ರಗ್ಸ್ ದಂಧೆ ಎಷ್ಟೇ ಬಲಶಾಲಿಗಳಾಗಿದ್ದರೂ ಅವರನ್ನ ಸದೆಬಡಿಯುವ ತಾಕತ್ತು ಸಂಘಟನೆಗಳಿಗೆ ಇದೆ. ಇವರನ್ನ ಸಕಲೇಶಪುರದಿಂದ ಬಡಿದೋಡಿಸುವ ತನಕ ನಾವು ಸುಮ್ಮನೆ ಕೂರುವುದಿಲ್ಲ. ಅದಕ್ಕಾಗಿ ಯಾವುದೇ ತ್ಯಾಗ ಹಾಗೂ ಗಂಡಾಂತರವನ್ನ ಸ್ವೀಕರಿಸಲು ನಾವು ಸಿದ್ಧರಿದ್ದೇವೆ ಎಂದು ಹೇಳಿದರು. ಸಕಲೇಶಪುರಕ್ಕೆ ಬೇರೆ ಬೇರೆ ಸಮಸ್ಯೆಗಳಿದೆ. ಕಾಡದ ಸಮಸ್ಯೆ ಅಂತೀವಿ, ಈಗ ಕುಸಿದ ಸಮಸ್ಯೆ ಅಂತೀವಿ, ಯಾವ್ಯಾವ ಸಮಸ್ಯೆಗಳು ಹೇಳ್ತೀವಿ. ಆದ್ರೆ ಒಳಗಡೆ ಒಂದು ಕ್ಯಾನ್ಸರ್ ತರ ಈ ಡ್ರಗ್ಸ್ ಇದೆಯಲ್ಲ ಅದು ತಿಂತಾ ಇದೆ. ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರೋದು ಅಷ್ಟು ಸಮಂಜಸ ಅಲ್ಲ ಅನ್ಸುತ್ತೆ. ನಾವು ಚಳವಳಿಗಳಿಂದ ಬಹಳ ವರ್ಷಗಳಿಂದ ಹಿಂದೆ ಇದೆ, ಅದನ್ನ ಬೇಡ, ಈಗ ಸದ್ಯಕ್ಕೆ ಏನು ಬೇಡ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ದು. ಆದರೆ ಈ ಚಳವಳಿಗಾರರು ಈ ಮೌನವಾಗಿರೋದು ಯಾಕೋ ಅದು ಸರಿ ಇಲ್ಲ. ಅದಕ್ಕೋಸ್ಕರ ಈ ಡ್ರಗ್ ಮಾಫಿಯಾ ಸಕಲೇಶಪುರ ಆಕ್ರಮಣ ಮಾಡ್ಕೊತಾ ಇದೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಸಕಲೇಶಪುರದಲ್ಲಿ ಯಾರು ಈ ಡ್ರಗ್ ಮಾಫಿಯಾ ನಡೆಸ್ತಾ ಇದ್ರೆ ಅವರೇನೋ ಸಾಮಾನ್ಯ ಜನರೇನು, ಅವರ ಮುಖವಾಡಗಳು ದೊಡ್ಡದಾಗಿದೆ. ಎಲ್ಲ ಸರ್ವ ಪಕ್ಷಗಳು ಕೂಡ ಇದ್ದಾರೆ. ಕಾಂಗ್ರೆಸ್ ಅಲ್ಲಂತೂ ಜಾಸ್ತಿ ಇದ್ದಾರೆ, ಮತ್ತೆ ಜೆಡಿಎಸ್ ಬಿಜೆಪಿ ಕೂಡ ಇದ್ದಾರೆ, ಮತ್ತೆ ಬೇರೆ ಬೇರೆ ಸಂಘಟನೆ ಮುಖವಾಡ ಹಾಕೋದು ಕೂಡ ಇದೆ. ಇವರುಗಳನ್ನ ತಡೆಯೋದಿಕ್ಕೆ ಜನಸಾಮಾನ್ಯರಾದ ಕೆಲವೇ ವ್ಯಕ್ತಿಗಳಿಂದ ಅಸಾಧ್ಯ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಇವರು ಎಲ್ಲೆಲ್ಲಿ ಮಾಮೂಲಿ ಕೊಡ್ತಾರೆ, ಯಾರ್ಯಾರ ಜೊತೆ ಶಾಮೀಲಾಗಿದ್ದಾರೆ ಇವು ಕೂಡ ನಮಗೆ ಗೊತ್ತಿದೆ. ಇವರ ಅಡ್ಡೆಗಳು ಕೂಡ ನಮಗೆ ಸಾಕಷ್ಟು ಗೊತ್ತಿದೆ, ಎಲ್ಲೆಲ್ಲಿ ಹಿಂಗೆ ವ್ಯವಹಾರ ಎಲ್ಲ ಮಾಡ್ತಾರೆ. ನಾವು ಸಕಲೇಶಪುರದ ಜನ, ನಾನು ಮೊದಲೇ ಹೇಳಿದಾಗೆ ಸಕಲೇಶಪುರನ ನಾವು ಉಳಿಸ್ಕೋಬೇಕು, ಬೆಳೆಸಬೇಕು ಅಂತ ನಾವೆಲ್ಲ ಮೊದಲಿಂದ ಕೂಡ ಪ್ರಯತ್ನ ಪಡ್ತೇವೆ. ಈಗ ನಾವು ಅವರಿಗೆ ನಾವು ಹೇಳ್ತೀವಿ, ಈ ಡ್ರಗ್ ದಂಧೆಯನ್ನ ಸಾಧ್ಯವಾದ ನಿಲ್ಲಿಸಿ ನೀವು ಊರಿನ ತೊಲಗುವಂತ ಕೆಲಸವನ್ನ ಮಾಡಿ. ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಜನಾಂದೋಲನಕ್ಕೆ ಸಿದ್ಧತೆ ಆಗಿದೆ, ಮುಂದೆ ನಡೆಸ್ತಾ ಇದ್ದೀವಿ. ಮುಂದೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಾವು ಇಲ್ಲಿ ಯಾವುದೇ ಮುಲಾಜಿ ಇಲ್ಲ. ನೀವು ಎಷ್ಟೇ ಬಲಾಢ್ಯರಾಗಿದ್ರು ಕೂಡ ನಾವು ನಿಮ್ಗಿಂತ ಕೂಡ ಬಲಾಢ್ಯ. ಹಾಗಾಗಿ ಈ ಊರಿನ ಜನ ಈ ಆಂದೋಲನಕ್ಕೆ ಸಪೋರ್ಟ್ ಮಾಡ್ತಾರೆ, ಸಾಥ್ ಕೊಡ್ತಾರೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ. ಸದ್ಯದಲ್ಲೇ ಎಚ್ಎಂ ವಿಶ್ವನಾಥ್ ಮಾಜಿ ಶಾಸಕರು ಇವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ ಸಕಲೇಶಪುರದಲ್ಲಿ. ಅದಾದ ನಂತರ ಬೃಹತ್ ಆಂದೋಲನ ಸಕಲೇಶಪುರದಲ್ಲಿ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಯಾರು ಎಲ್ಲೆಲ್ಲಿ ಈ ದಂಧೆಗಳನ್ನು ನಡೆಸ್ತಾರೆ ಅಲ್ಲಿಗೆ ಈ ಆಂದೋಲನದ ಮೂಲಕ ನಾವು ಸ್ಥಳಕ್ಕೆ ತೆರಳಿ, ಈಗ ನಾವು ಹೇಳ್ತಿದ್ರು ಪೊಲೀಸ್ಗಿರಿ ಮಾಡಿದ್ರೆ ನಮ್ಮನ್ನ ಪಕ್ಷ ತಗೋತಾರೆ ಅಂತ. ಆದ್ರೆ ಇಲ್ಲೇ ಅದನ್ನ ನೋಡ್ತಾ ಕೂತ್ರೆ ಸಕಲೇಶಪುರನೇ ಉಳಿಯೋದೆ. ಇಲ್ಲಿ ಮನೆಗಳೇ ಸ್ಮಶಾನವಾಗಿ ಹೋಗಿದ್ದಾರೆ. ಯಾರ ಮನೆಯಲ್ಲೂ ಬೀಳ್ತಾ ಇಲ್ಲ. ಟಾರ್ಗೆಟ್ ಮಾಡಿ ಶ್ರೀಮಂತರ ಮನೆಯ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ, ಮಾನವಂತರ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಈ ದಂಧೆಗಳನ್ನ ನಡೆಸ್ತೇವೆ. ಹಾಗಾಗಿ ಇದು ಸುಮ್ಮನೆ ಕೂರುವಂತ ಸಮಯ ಅಲ್ಲ. ಈ ತಿಂಗಳ ಅಂತ್ಯದಲ್ಲೇ ಈ ಆಂದೋಲನಕ್ಕೆ ಚಾಲನೆ ಕೊಡ್ತೀವಿ. ಎಲ್ಲರೂ ಸಕಲೇಶಪುರದ ಎಲ್ಲಾ ಸಾರ್ವಜನಿಕರು, ಎಲ್ಲರೂ ಕೂಡ ವಿದ್ಯಾರ್ಥಿಗಳು, ಮತ್ತೆ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ವಿಚಾರವಂತರು ಎಲ್ಲರೂ ಕೂಡ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸ್ಬೇಕು. ಯಾಕೆ ಕೈ ಜೋಡಿಸ್ಬೇಕು ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಪಕ್ಕದ ಮನೆ ಉರಿತಾ ಇರ್ಬೋದು, ಪಕ್ಕದ ಮನೆ ಹಾಳಾಗ್ತಾ ಇರ್ಬೋದು, ಆದ್ರೆ ನಾಳೆ ಇದು ನಿಮ್ಮ ಮನೆಗೆ ನುಗ್ಗುತ್ತೆ. ಅವಾಗ ಉಳಿಸೋರು ಯಾರು ಇರೋದಿಲ್ಲ. ಹಾಗಾಗಿ ಈ ಒಂದು ಆಂದೋಲನಕ್ಕೆ ಎಲ್ಲರೂ ಕೈ ಜೋಡಿಸಿ ಸಕಲೇಶಪುರವನ್ನ ಅಮಲು ಮುಕ್ತ ಸಕಲೇಶಪುರ ಮಾಡೋದಕ್ಕೆ ಪ್ರಯತ್ನ ಪಡಿ. ಈ ಕೆಲಸ ಶೀಘ್ರವಾಗಿ 2024 ಡಿಸೆಂಬರ್ 31 ಒಳಗೆ ಸಕಲೇಶಪುರ ಅಮಲು ಮುಕ್ತ ಸಕಲೇಶಪುರ ಆಗಬೇಕು ಅನ್ನುವಂತ
ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೀವಿ. ಈ ಆಂದೋಲನಕ್ಕೆ ನೀವೆಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳಿ ನಾನು ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.